ಇತ್ತೀಚಿನ ಸೋಷಿಯಲ್ ಮೀಡಿಯಾದ ಟ್ರೆಂಡಿಂಗ್ ಕಂಟೆಂಟ್ ಗೊತ್ತಾ? ಶಾಂತಿ ಕ್ರಾಂತಿ. ಸ್ಟಾರ್ ರವಿಚಂದ್ರನ್ 1991 ನಲ್ಲಿ ಪ್ಲಾನ್ ಮಾಡಿ ಪ್ಯಾನ್ ಇಂಡಿಯಾ ಮೂವಿ ಮಾಡೋಕ್ಕೋಸ್ಕರ ಮಾಡಿದಂತ ಸಿನಿಮಾ ಶಾಂತಿ ಕ್ರಾಂತಿ. ನಾವೆಲ್ಲ ಸಿನಿಮಾ ನೋಡ್ಲಿಕ್ಕೆ ಅಂತ ಸ್ಟಾರ್ಟ್ ಮಾಡೋಷ್ಟೊತ್ತಿ ಆ ಸಿನಿಮಾ ರಿಲೀಸ್ ಆಗಿ 10 to 15 ಇಯರ್ಸ್ ಆಗಿತ್ತು. ಅವಾಗ ನೋಡಿದಾಗ ಅನಿಸ್ತು, ವಾವ್, ಏನ್ ಟೆಕ್ನಿಷಿಯನ್ ಆಗಿ ಎಂತ ಮೆಥಡ್ ಅಲ್ಲಿ ಆ ಐಡಿಯಾ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಾರೆ ಅಂತ ನಮ್ಗೆಲ್ಲ ಅನಿಸ್ತಾ ಇತ್ತು. ಅಂತ ಸಿನಿಮಾ ಯಾಕೆ ಸೋಲ್ತು ಅನ್ನೋದೇ ನಮ್ಗೆಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆ. ಇಟ್ ಇಸ್ ಎ ಕ್ವಶನ್ ಮಾರ್ಕ್. ಏನಾದ್ರೂ ಷಡ್ಯಂತ್ರ ಇತ್ತಾ? ಈ ಸಿನಿಮಾ ಈ ರೇಂಜಿಗೆ ಲೆವೆಲ್ಗೆ ಹಿಟ್ ಆಗಿ ಹೋಗ್ಬಿಟ್ರೆ ಅಥವಾ ಸಕ್ಸಸ್ ಆಗ್ಬಿಟ್ರೆ ಈ ಕರ್ನಾಟಕದಲ್ಲಿ ಇವರಷ್ಟು ಸೂಪರ್ ಸ್ಟಾರ್ ಆಗೋದು ಬೇರೆ ಯಾರು ಇಲ್ಲ ಅನ್ನೋದೇನಾದ್ರೂ ಒಂದು ಷಡ್ಯಂತ್ರ ಇತ್ತಾ? ಗೊತ್ತಿಲ್ಲ. ಬಟ್ ಅದೊಂದು ಸತ್ಯ, ಆ ಸಿನಿಮಾ ಫ್ಲಾಪ್ ಆಗಿತ್ತು. ನೀವು ಇವತ್ತಿನ ಏನ್ ಪ್ಯಾನ್ ಇಂಡಿಯಾ ಲೆವೆಲ್ನ ಹೀರೋಗಳು ಅವ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ, ಅವರ ಸಿನಿಮಾಗಳನ್ನ ಮೀರಿಸುವಂತ ಕಂಟೆಂಟ್, ಅವ್ರ ಸಿನಿಮಾಗಳನ್ನ ಮೀರಿಸ್ತಕ್ಕಂಥ ಒಂದು ಟೆಕ್ನಿಕಲ್ ಯೂಸ್ ಮಾಡಿರ್ತಕ್ಕಂಥ ಸಿನಿಮಾ ಶಾಂತಿ ಕ್ರಾಂತಿ. ಯಾವುದೇ ಆ ಶಾಂತಿ ಕ್ರಾಂತಿ ಸಿನಿಮಾದ ಯಾವುದೇ ಸಾಂಗ್ ಕೇಳಿ, ಆ BGM ಕೇಳ್ತಿದ್ರೆ ಮೈ ಹಂಗೆ ನವಿರೇಳುತ್ತೆ, ಒಂಥರ ಮನ್ಸಿಗೆ ಮುದ ಕೊಡುತ್ತೆ. ನಡು ರಾತ್ರಿ ಸ್ವಾತಂತ್ರ್ಯ ಕೊಟ್ಟರೆ, ನೀವು ತಂದು ಬೀದಿಲಿ ಇಟ್ಟರೆ, ನಮ್ಮ ಊರು ಎಂದು ರಾಮರಾಜ್ಯವಾಗದು ಅಂತ ಫಿಲಾಸಫಿ ಇರತಕ್ಕಂತ ಸಾಹಿತ್ಯ ಅಂತ ಬರ್ತಕ್ಕಂಥ BGM ಮ್ಯೂಸಿಕ್ ಕಾಂಬಿನೇಷನ್ ಎಷ್ಟು ಬ್ಯೂಟಿಫುಲ್ ಇದೆ ಸರ್. ಸೊ ಒಂದು ರಿಕ್ವೆಸ್ಟ್ ಏನಂದ್ರೆ, ಸ್ಟಾರ್ ರವಿಚಂದ್ರನ್ ಅವರು ಏನೇ ಮಾಡಿರ್ಲಿ, ನಾವು ಕಂಡಿರ್ತಕ್ಕಂಥ ಕನಸು, ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ ಅನ್ನೋದಕ್ಕೆ ಸ್ಟಾರ್ ರವಿಚಂದ್ರನ್ ಉದಾಹರಣೆ. ನೋಡಿ, ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ ಮೂವಿ ನಮ್ಮ ಕನ್ನಡಿಗನೇ ಇದೆ, ಎಷ್ಟು ಪ್ಯಾನ್ ಇಂಡಿಯಾ ಮೂವಿ ರೇಂಜಲ್ಲೆಲ್ಲ ಯೋಚನೆ ಮಾಡ್ತಿದ್ದಾರೆ. 1991 ನಲ್ಲಿ ಈ ತರ ಯೋಚನೆ ಮಾಡಿದ್ದಾರೆ ಅಂತಂದ್ರೆ ಅವರ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಎಷ್ಟು ಬ್ಯೂಟಿಫುಲ್, ಅವ್ರ ಥಿಂಕಿಂಗ್ ಎಷ್ಟು ಬ್ಯೂಟಿಫುಲ್ ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡಬೇಕು. ಈವನ್ ಟುಡೇ ಇದಕ್ಕೊಂದು ಒಳ್ಳೆ ಡಿಜಿಟಲ್ ಸ್ಪರ್ಶ ಕೊಟ್ಟು, ಇವತ್ತಿನ ಟ್ರೆಂಡಿಗೆ ಹೆಂಗ್ ಬೇಕು ಆ ತರದೊಂದು ಟೆಕ್ನಿಕಲ್ ಟಚ್ ಕೊಟ್ಬಿಟ್ಟು, ಸೇಮ್ BGM, ಸೇಮ್ ಸೌಂಡ್, ಸೇಮ್ ಕಂಟೆಂಟ್ ಅಲ್ಲಿ ಮತ್ತೆ ಈ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ಗೆ ರಿಲೀಸ್ ಆಗಬೇಕು ಅನ್ನೋದು ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳು. ಪಾಪ ಸ್ಟಾರ್ ರವಿಚಂದ್ರನ್ ಅವರು ಫಿನಾನ್ಷಿಯಲ್ ಸ್ವಲ್ಪ ಸ್ಟ್ರಕ್ ಆಗಿದ್ದಾರೆ ಅಂತ ಅನಿಸ್ತಿದೆ. ಆದ್ರೆ ಈ ಸಿನಿಮಾ ಮಾಡಿ ಅವರಿಗೆ ಕೋಟ್ಯಾಂತರ ರೂಪಾಯಿ ಗಳಿಸ್ಕೊಟ್ಟು ಮತ್ತೊಮ್ಮೆ ಆ ಕನಸನ್ನ ನಾವೆಲ್ಲ ಮತ್ತೊಮ್ಮೆ ನನಸು ಮಾಡೋಣ. ಸಿನಿಮಾಗೋಸ್ಕರ ಜೀವನ ಅಂತ ಬದುಕ್ತಿರೋ ಜೀವ ಅದು. ಎಷ್ಟೇ ವರ್ಷಗಳಾಗಿ ಅವರು ಮಾಡಿರ್ತಕ್ಕಂಥ ಸಿನಿಮಾ ಸವಿಯಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಸವಿಯನ್ನ ಕೊಟ್ಟಿದ್ದಾರೆ ಪ್ರತಿಯೊಂದು ಸಿನಿಮಾಗಳು. ಏನಂತೀವಿ? ಯಾವುದೋ 30-40 ವರ್ಷದ ಹಿಂದೆ ಮಾಡಿದಂಥ ಸಿನಿಮಾನ ಇಟ್ಕೊಂಡು ಯಾವಾಗಲೂ ಮಾತಾಡ್ತಾನೆ ಯಪ್ಪ ಅಂತ ನೆಗೆಟಿವ್ ಕಮೆಂಟ್ ಮಾಡೋರು ಇದ್ದಾರೆ. ಕೇವಲ ಅದೊಂದೇ ಸಿನಿಮಾ ಮಾಡಿಲ್ಲ ಅವರು. ಒಂದು ವರ್ಷಕ್ಕೆ 3-4 ಸಿನಿಮಾಗಳನ್ನ ಹಿಟ್ ಮೇಲೆ ಇಟ್ಟು 25 ವಾರ 30 ವಾರ ವರ್ಷಗಟ್ಟಲೆ ಓಡಿರ್ತಕ್ಕಂಥ ಸಿನಿಮಾಗಳನ್ನ ಮಾಡಿದ್ದಾರೆ. ಬಟ್ ಪ್ರೇಮಲೋಕ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂದ್ರೆ, ಇಟ್ ಈಸ್ ಇನಿಷಿಯಲ್ ಸ್ಟೇಜ್, ಇಸ್ ಪುಟ್ ಎ ಫಸ್ಟ್ ಸ್ಟೆಪ್ ಇನ್ ಟು ದ ಸಿನಿಮಾ ಇಂಡಸ್ಟ್ರಿ. ನಾನು ಏನಾದ್ರು ತೋರಿಸ್ಕೊಂಡು ಸಿನಿಮಾ ಅಂತ ಮಾತಾಡ್ತಾರೆ ಬಿಟ್ರೆ, ಅದಕ್ಕೋಸ್ಕರನೇ ಅದೊಂದೇ ಸಿನಿಮಾ ಮಾಡಿದ್ದಾರೆ ಅಂತಲ್ಲ, ಎಂತ ಸಿನಿಮಾ ಮಾಡಿದ್ದಾರೆ ಸರ್. ಸದಭಿರುಚಿಯ ಸಿನಿಮಾಗಳು, ರೌಡಿಸಮ್ ಸಿನಿಮಾಗಳು ಬೇಕಾ, ರಣಧೀರ, ಫ್ಯಾಮಿಲಿ ಸಿನಿಮಾಗಳು ಬೇಕಾ, ಮನೆ ದೇವರು, ಹಳ್ಳಿ ಮೇಷ್ಟ್ರು, ಅಣ್ಣಯ್ಯ, ಗಡಿಬಿಡಿ ಗಂಡ, ಅಯ್ಯೋ ಅವರ ಸಿನಿಮಾಗಳು ಒಂದೊಂದು ಆ ಟೈಮಲ್ಲಿ ಘಟಾನುಘಟಿ. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಶ್, ಶಂಕರ್ನಾಗ್ ಇಂಥವರಲ್ಲಿದ್ದ ಕಾಲದಲ್ಲಿ ಒಂದು ಏನು ಇದೆಯಲ್ಲ, ಸ್ಟ್ಯಾಂಡ್ ಆಗೋದು ಇದೆಯಲ್ಲ ಇಂಡಸ್ಟ್ರಿನಲ್ಲಿ, ಅಷ್ಟು ಬ್ಯೂಟಿಫುಲ್ ಆಗಿ ಅವ್ರ ಕಂಟೆಂಟು, ಆ ಸ್ಫುರದ್ರೂಪಿ, ಆ ಚೆಲುವಾಗಿರ್ತಕ್ಕಂಥ ಮುಖ ಛಾಯೆ, ಆ ಆಕ್ಟಿಂಗು, ಒಂದು ದೃಶ್ಯನ ವೈಭವೀಕರಿಸಿ ಆ ದೃಶ್ಯನ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿ ತೋರಿಸ್ತಕ್ಕಂಥ ಆ ಚಾಕಚಕ್ಯತೆ, ತನ್ನ ನಾಲೆಡ್ಜು, ಮತ್ತೆ ಅದ್ರ ಜೊತೆಗೆ ಬ್ಯೂಟಿಫುಲ್ ಮ್ಯೂಸಿಕ್ ಟೇಸ್ಟ್. ಅದಕ್ಕೆ ಹಂಸಲೇಖ ಅವ್ರು ಬೇರೆ ಜೊತೆ ಆಗಿದ್ರು. ಹಂಸಲೇಖ, ರವಿಚಂದ್ರನ್ ಹಿಟ್ಸ್ ಅಂತ ಇವತ್ತು ನೀವೇನಾದ್ರೂ ಒಂದ್ಸರಿ ಕುತ್ಕೊಂಡು ಕೇಳ್ಬಿಟ್ರೆ ಕಳೆದೋಗ್ಬಿಡ್ತೀರಿ. ಆ ರೇಂಜಿನ ಕಂಟೆಂಟ್ ನ ಮಾಡಿರ್ತಕ್ಕಂಥವ್ರು ಸ್ಟಾರ್ ರವಿಚಂದ್ರನ್. ಶಾಂತಿ ಕ್ರಾಂತಿ ಒಂದೇ ಅಲ್ಲ, ಅವರು ಮಾಡಿರೋ ಅಷ್ಟು ಸಿನಿಮಾದ ಸಾಂಗ್ಗಳು, ಅಷ್ಟು ಸಿನಿಮಾದ BGMಗಳು, ಏನೊಂದು 50, 60, 70, 80 ಸಿನಿಮಾಗಳಿದೆ. ಆ ಸಿನಿಮಾಗಳದ್ದು ಅಷ್ಟು BGM ಕೇಳ್ಬಿಟ್ರೆ ಕಳೆದೋಗದೇವರೇ ಇಲ್ಲ. ಕಳೆದೋಗಿಲ್ಲ ಅಂತಂದ್ರೆ ಅವ್ರು ಈ ಭೂಮಿ ಮೇಲೆ ಸಂಗೀತ ಪ್ರಿಯ ಅಲ್ಲ ಅಂತ ಅರ್ಥ. ಸಣ್ಣ ಸಂಗೀತ ಪ್ರಿಯ ಆದ್ರೂ ಕೂಡ ಇಂಥ ಸಾಂಗ್ ಅದ್ಭುತ, ವಾವ್ ಅಂತ ತಲೆದುಂದೋರ ಇಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಸಿನಿಮಾಗಳಿಗೆ ಸಾಕ್ಷಿಯಾಗಿರೋದು ಸ್ಟಾರ್ ರವಿಚಂದ್ರನ್. ದೃಶ್ಯ ವೈಭವ ಮತ್ತು ಹೆಣ್ಣುಮಕ್ಕಳನ್ನ ಸೌಂದರ್ಯೀಕರಿಸಿ ತೋರಿಸ್ತಕ್ಕಂಥ ರೀತಿ, ಅವರು ಸಿನಿಮಾಗಳಿಗೆ ತಮ್ಮನ್ನ ತಾವು ತೋರಿಸ್ಕೊಂಡಿದ್ದಂತಹ ರೀತಿ. ಈವನ್ ಟುಡೇ ಈಸೆ ಕನಸುಗಾರ, ಸಿನಿಮಾ ಇಂಡಸ್ಟ್ರಿಯ ಕನಸುಗಾರ ಯಾರಾದ್ರೂ ಇದ್ರೆ, ದ ರಿಯಲ್ ಸಿನಿಮಾ ಇಂಡಸ್ಟ್ರಿ ಕನಸುಗಾರ ಸ್ಟಾರ್ ರವಿಚಂದ್ರನ್. ಸ್ಟಾರ್ಗೆ ಸ್ಟಾರೇ ಸಾಟಿ. ಸೊ ಶಾಂತಿ ಕ್ರಾಂತಿ ಸಿನಿಮಾನ ಮತ್ತೊಮ್ಮೆ ನಾವೆಲ್ಲ ಥಿಯೇಟರ್ ಹೋಗಿ ನೋಡೋಣ, ಅವರ ಕನಸನ್ನ ಸಾಕಾರಗೊಳಿಸೋಣ. ಅವತ್ತು ಸೋತಿರ್ಬೋದು, ಒಳ್ಳೆ ಕೆಲಸ ಮಾಡಿದರೆ 25-30 ವರ್ಷ ಆದ್ರೂ ಕೂಡ ಮತ್ತೆ ಇವತ್ತು ಆ ಸಿನಿಮಾದ ಬಗ್ಗೆ ಮಾತಾಡ್ತಿದೀವಿ ಅಂತ ಅಂದ್ರೆ ಅದು ಒಳ್ಳೆ ಕೆಲಸನೇ. ಒಳ್ಳೆ ಕೆಲಸಕ್ಕೆ ನಾವೆಲ್ಲ ರೆಸ್ಪೆಕ್ಟ್ ಕೊಡೋಣ, ಸಾಕಷ್ಟು ಮಟ್ಟದಲ್ಲಿ ಜೊತೆ ಕಸ್ಕೊಳ್ಳೋಣ ಅಂತ ಹೇಳ್ತಾ ರವಿಚಂದ್ರನ್ ಅವ್ರಿಗೆ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್ ಸ್ಟಾರ್. ನಿಜವಾಗ್ಲೂ ನಾವು ನಿಮ್ಮ ಅಭಿಮಾನಿ.